ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈಗ ಬೇಸಿಗೆಗಾಲ ಶುರುವಾಗಿದೆ. ಹೊರಗಿನ ಬಿಸಿಲಿಗೆ ಊಟ ಕೂಡ ಸೇರೋದಿಲ್ಲ. ಯಾವಾಗಲೂ ಕೋಲ್ಡ್ ಆಗಿರೋ ಜ್ಯೂಸು, ತಂಪಾಗಿರೋದೇನಾದರೂ ಕುಡಿತಾ ಇರಬೇಕು ಅನಿಸ್ತಾ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಇವತ್ತು ನಾನು ಚಿಲ್ಡ್ ಆಗಿರೋ ಬನಾನಾ ಮಿಲ್ಕ್ ಶೇಕ್ ವಿತ್ ವೆನಿಲ್ಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಚುಕ್ಕೆ ಬಾಳೆಹಣ್ಣು, ಹಣ್ಣಾಗಿರಬೇಕು ತುಂಬ, 3ರಿಂದ 4, ಬೆಲ್ಲ 2ರಿಂದ 3 ಟೇಬಲ್ ಸ್ಪೂನು, ಬಾದಾಮಿ ಅರ್ಧ ಕಪ್ಪು, ಚಿಲ್ಡ್ ಮಿಲ್ಕು 1 ಲೋಟ ತೊಗೊಂಡಿದ್ದೀನಿ, ವೆನಿಲ್ಲಾ ಐಸ್ ಕ್ರೀಮ್. ಫಸ್ಟು ಬಾಳೆಹಣ್ಣು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನೊಂದು ಬಾಳೆಹಣ್ಣು ಕೂಡ ಹಾಗೆ ಕಟ್ ಮಾಡ್ಕೊಳ್ಳೋಣ. ಈಗ ಜ್ಯೂಸ್ ಜಾರ್ಗೆ ಕತ್ತರಿಸಿದ ಬಾಳೆಹಣ್ಣು, ಬೆಲ್ಲ, ಬಾದಾಮಿ ಹಾಗೆ ವೆನಿಲ್ಲಾ ಐಸ್ ಕ್ರೀಮು 3 ಸ್ಕೂಪ್ಸ್ ಹಾಕ್ಕೊಳ್ಬೇಕು. ಈಗ ಚಿಲ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ. ನಾನೊಂದು ದೊಡ್ಡ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಈಗ ಬಾಳೆಹಣ್ಣು, ಬಾದಾಮಿ, ಹಾಲು ಎಲ್ಲ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೋಸ್ಕರ 2ರಿಂದ 3 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮಿಕ್ಸಿ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಎಷ್ಟು ತಿಕ್ಕಾಗಿದೆ ಬನಾನಾ ಮಿಲ್ಕ್ ಶೇಕು. ಸ್ವಲ್ಪ ಬಾದಾಮಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕಿ ಸರ್ವ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ. ಹಾಗಿದ್ದರೆ ಬೇಗ ನೀವು ನಿಮ್ಮ ಮನೇಲೂ ಬನಾನಾ ಮಿಲ್ಕ್ ಶೇಕ್ ವಿತ್ ವೆನಿಲ್ಲಾ ಐಸ್ ಕ್ರೀಮ್ ಮಾಡಿ ನೋಡಿ, ಮತ್ತೆ ಮಿಲ್ಕ್ ಶೇಕ್ ಮಾಡ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.